ರೆಸ್ಪೆಕ್ಟ್ ಟಿಮ್ ಡೇವಿಡ್ ಬಾಯ್, ರೆಸ್ಪೆಕ್ಟ್ ಬಾಯ್. ಅವನೊಬ್ಬನ ಗುರು ಲೋನ್ ವಾರಿಯರ್ ಥರ ಆಟಾಡಿದ್ದಿವತ್ತ ಬಾಯ್. ಹ್ಯೂಜ್ ರೆಸ್ಪೆಕ್ಟ್ ಬಾಯ್. ಆಕ್ಷನ್ದಾಗ ವಿಲ್ ಜಾಕ್ಸ್ ಬದಲು ಅವ್ನು ತೊಗೊಂಡಾಗ ಎಲ್ಲರೂ ವಿಲ್ ಜಾಕ್ಸ್ನ ಬಿಟ್ರು ಅಂತ ಬಾಯ್ ಬಡ್ಕೊಂಡ್ರು ಬಾಯ್. ಅವ ಎಂಥ ಪಿಕ್ ಆಗ್ಯಾನ ಬಾಯ್ ಆಕ್ಷನ್ದಾಗ ಬಾಯ್. ಎಂಥ ಫಿನಿಷರ್, ಎಂಥ ಡಿಪೆಂಡಬಲ್ ಬ್ಯಾಟ್ಸ್ಮನ್ ಆಗ್ಯಾನಂದ್ರೆ ಬಾಯ್ ಕರೆ ಹೇಳ್ತೀನಿ ನಾನು. ಡಿಸಪಾಯಿಂಟೆಡ್ ಪರ್ಫಾರ್ಮೆನ್ಸ್ RCB ಕಡೆಯಿಂದ ಬಾಯ್. ಒಬ್ಬ ಪ್ಲೇಯರು ಟೀಮ್ ಡೇವಿಡಿಗೆ ಸಾಥ್ ಕೊಡಲಿಲ್ಲ ಗುರು. ರಜತ್ ಪತಿದ ಒಂದು 20 ರನ್ ಹೊಡೆದ. ಅದಾದಮೇಲೆ ಅವನು ರನ್ನ ಎಕ್ಸಲರೇಟ್ ಮಾಡೋಕ್ಕೆ ಹೋಗಿ ಅವನು ಔಟ್ ಆದ. ಬಟ್ ಬೈ ಟಿಮ್ ಡೇವಿಡ್ ಒಬ್ಬನೇಗ ಇವತ್ತು ಟಿಮ್ ಡೇವಿಡ್ ಇದ್ದಿದ್ದಿಲ್ಲ ಅಂದರೆ ಏನು ಕಿತ್ತೋ ಏನೋ ಅವನ ಬೈ. ಒಂದು ರೆಸ್ಪೆಕ್ಟಬಲ್ 96 ರನ್ ಟಾರ್ಗೆಟ್ಸ್ ಕೊಟ್ಟಾರ. ಈಗ 14 ಓವರ್ ಮ್ಯಾಚ್ ಆಗಿತ್ತು. ಮಳೆ ಬಂದು ನಾನು ಹೇಳಿದ್ದೆ ಮಳೆ ಬಂದರೆ 50-50 ಆಗುತ್ತಾ ಮ್ಯಾಚ್ ಅಂತೇಳಿ ಬೈ. ಇದು ಅವನ 80-20 ಆಗೋ ಥರ ಮ್ಯಾಚ್ ಇತ್ತಿದೆ, 90-20 ಆಗೋ ಥರ ಮ್ಯಾಚ್ ಇತ್ತು. 90% ಪಂಜಾಬ್, 10% RCBಗೆ ಹಂಗೆ ಉಳ್ಕೊಳೋ ಪೊಸಿಷನ್ದಾಗ ಬಂದಿತ್ತು. ಒಂದು ರೆಸ್ಪೆಕ್ಟಬಲ್ ಟೋಟಲ್ 14 ಓವರಿಗೆ ಅವನು 96 ಟಾರ್ಗೆಟ್ ಕೊಟ್ಟಾರ. ಹ್ಯಾಟ್ಸ್ ಆಫ್ ಟು ಟಿಮ್ ಡೇವಿಡ್ ಬಾಯ್. RCBದವ್ರು ಫಸ್ಟ್ ಮಿಸ್ಟೇಕ್ಸ್ಗಳು ಹೇಳ್ತೀನಿ ನಾನು. ಫಸ್ಟ್ ಮಳೆ ಬಂದಿತ್ತು. ಮಳೆ ಬಂದು ಆದಮೇಲೆ ಪಿಚ್ ಒಳಗೆ ಸ್ವಲ್ಪ ಮಾಯ್ಶ್ಚರ್ ಇತ್ತು. ಬಾಲ್ ಕರೆಕ್ಟಾಗಿ ಬ್ಯಾಟಿಗೆ ಬರವಲ್ದಾಗಿತ್ತು, ನಿಂತ್ಕೊಂಡು ಬರಾಕತ್ತಿತ್ತು ಹೇಳ್ಬೇಕಂದ್ರೆ. RCBದವ್ರು ಎಲ್ಲರೂ ಅಡ್ಡಡ್ ಶಾಟ್ ಹೊಡ್ಯಾಕೆ ಹೋಗಿನ ಎಡ್ಜಾಗಿನ ಔಟ್ ಆಗಿದ್ದು. ವಿರಾಟ್ ಕೊಹ್ಲಿ ಶಾಟ್ ಹೊಡ್ಯಾಕೆ ಹೋದ, ಫಿಲ್ ಸಾಲ್ಟ್ ಶಾಟ್ ಹೊಡೆದ ಔಟ್ ಆದ. ಲಿವಿಂಗ್ಸ್ಟನ್ ಬಾಯ್ ಅಣ್ಣ ಇವ್ನಿಗೆ ಎಷ್ಟು ಚಾನ್ಸ್ ಕೊಡ್ಬೇಕಣ್ಣ. ಒಂದು 4 ಹೊಡೆದ ಮತ್ತು ಶಾಟ್ ಹೊಡೆಯುವಾಗ ಅವನು ಔಟ್ ಆದ. ಅವನು ಅಲ್ಲಿ ಲಿವಿಂಗ್ಸ್ಟನ್ ಆಯ್ತು, ವಿರಾಟ್ ಮತ್ತು ಇವರು ಶಾಟ್ ಹೊಡ್ಯಾಕೆ ಔಟ್ ಆದ್ರೆ. ಪಿಚ್ನ ಅಸೆಸ ಮಾಡುವಲ್ರಿ ಕರೆಕ್ಟಾಗಿ. ಬಾಲ್ ಪಿಚ್ಚಾಗಿ ಒಂದು ಸ್ವಲ್ಪ ಸ್ಲೋ ಬರತೈತಿ, ಒಂದು ಸ್ವಲ್ಪ ಫಾಸ್ಟ್ ಹಾಕತೈತಿ. ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಒಳಗೆ ಬಾಲ್ಗಳು ಕರೆಕ್ಟಾಗಿ ಸ್ಟ್ರೋಕಿಗೆ ಬೀಳಿದ್ರೆ ಎಡ್ಜಿಗೆ ಬಿದ್ದ ಅವನೊಂದು ವಿಕೆಟ್ ಹೊಂಟಾವ. ಇದು 5 ವಿಕೆಟ್ 6 ವಿಕೆಟ್ ಹೋದ ಮೇಲೆ ಇದನ್ನು ಅರ್ಥ ಮಾಡ್ಕೊಂಡ್ರಿ ಇವ್ರು RCB ಬ್ಯಾಟ್ಸ್ಮನ್ಸ್ಗಳು. ಅಲ್ಲಿವರೆಗೂ ಬೈ 20 ಓವರಿನ ಮ್ಯಾಚ್ ಆಗಿಲ್ಲ ಸದ್ಯಕ್ಕಿದು. 14ನೇ ಓವರ್ನಾಗೂ ಇವರು ಜಾಸ್ತಿ ಟಾರ್ಗೆಟ್ ಕೊಡ್ಬೇಕನ್ನೋ ಒಂದು ಪ್ರೆಷರ್ನಾಗೋ ಅಥವಾ ನಾವು ಅಗ್ರೆಸಿವ್ ಬ್ಯಾಟಿಂಗ್ ಆಡೋದನ್ನು ಇದ್ರಾಗ ಅಥವಾ ನಮ್ಮ ರೋಲ್ ಹಿಂಗೆ ಐತಿ, ನಾವು ಕಡಿಮೆ ಬಾಲ್ನಾಗ ಅವನು 180 ಸ್ಟ್ರೈಕ್ ರೇಟ್ನಾಗ ಹೊಡೆದು ಹೋಗ್ಬೇಕನ್ನೋ ಒಂದು ಇಂಟೆನ್ಷನಿಂದ ಇವ್ರು ಈ ಥರ ಬ್ಯಾಟಿಂಗ್ ಮಾಡ್ತಾರೋ ಏನೋ. ಪಿಚ್ನ ಅಸೆಸ್ಸ ಮಾಡುವಲ್ರಿ ಬಾಯ್. ಎಂಥ ಡಿಸಪಾಯಿಂಟ್ಮೆಂಟ್ ಆಗಕತ್ತೈತಂದ್ರೆ ಅವನು ಇವ್ರು ಬ್ಯಾಟಿಂಗ್ ನೋಡಿ. ಎಲ್ಲರೂ ಅಡ್ಡಡ್ ಶಾರ್ಟ್ಸ್ ಬಾಯ್. ಅವು ಶಾರ್ಟ್ಸ ಅಲ್ಲ ಬಾಯ್ ಹೊಡೆಯವು, ಸುಮ್ಮನೆ ಬೀಸಾಗ ಹೋಗಿ ಎಲ್ಲ ವಿಕೆಟ್. ಲಿವಿಂಗ್ಸ್ಟನ್ನು ಹಂಗೆ ಔಟ್ ಆದ. ಅವನಾದ್ಮೇಲೆ ಜಿತೇಶ್ ಶರ್ಮಾ ನಿಂತ್ಕೊಂಡು ಆಡಬೇಕಾಗಿತ್ತು. ಅವನು ಯುಜಿ ಚಹಲ್ ಬಾಲಿಗೆ ಅವ್ರ ಫೀಲ್ಡಿಂಗ್ ಹೆಂಗೆ ನಿಲ್ಲಿಸ್ಕೊಂಡಿದ್ರು ಅಂದ್ರೆ ಪಂಜಾಬ್ ಅವ್ರ ಫೀಲ್ಡಿಂಗ್ ಕರೆಕ್ಟ್ ಫೀಲ್ಡ್ ಸೆಟ್ಟಿಂಗ್ ಹೆಂಗಿತ್ತು ಅಂದ್ರೆ ಬಾಯ್ ಹೊಡೆದ್ರಿ ಎಲ್ಲ ಕೈಯಾಗ ಕ್ಯಾಚ್. ಹಿಂದಿಂದ ಓಡೋ ಕ್ಯಾಚ್ ಹಿಡಿದ್ರು, ಅವನೊಂದು ಮುಂದೆ ಓಡಿ ಬಂದು ಕ್ಯಾಚ್ ಹಿಡಿದ್ರೆ ಒಂದು ಕ್ಯಾಚ್ ಮಿಸ್ ಮಾಡಿಲ್ಲ ಅವ್ರು ಗೊತ್ತಾನೆ. ಜಿತೇಶ್ ಶರ್ಮಾ ಔಟ್ ಆದ. ಕುರ್ನಾಲ್ ಪಾಂಡ್ಯ ಅಂತೂ ಅವನು ಹಡ ಚಿನ್ನಸ್ವಾಮಿಯಾಗ ಅವ ಪರ್ಫಾರ್ಮ ಮಾಡವಲ್ಲ. ಬ್ಯಾಟಿಂಗಿಂದ ಏನು ಕಾಂಟ್ರಿಬ್ಯೂಷನ್ ಬರ್ತಾನೆ ಇಲ್ಲ ಅವನದಂತೂ ಬಾಯ್. ಅವನು ಹೊಡ್ಯಕ್ಕೆ ಹೋಗ್ಯಾನ. ಶಾರ್ಟ್ ಬೌನ್ಸರ್ ಬಾಲಿಗೆ ಹೊಡ್ಯಕ್ಕೆ ಹೋಗಿ ಅದು ಬ್ಯಾಟಿಗೆ ಟಚ್ ಆಗಿ ಅವ್ನು ಹೆಲ್ಮೆಟಿಗೆ ಟಚ್ ಆಗಿ ಅವನ ಬಾಲರ ಕ್ಯಾಚ್ ಹಿಡ್ದ ಅದನ್ನು ಕುರ್ನಾಲ್ ಪಾಂಡ್ಯ. ಆಮೇಲೆ ಇವರು ಹೇಳಿದ್ನಲ್ಲ ನಾನು, ಇವ್ರು ಇನ್ನೊಂದು ಎಂಥ ದೊಡ್ಡ ಮಿಸ್ಟೇಕ್ ಮಾಡ್ಯಾರಂದ್ರೆ ಬೈ ಎಂಥ ಪ್ರೆಷರ್ ಸಿಚುವೇಶನ್ ಬೈ ಇದು. ಎಂಥ ಪ್ರೆಷರ್ ಸಿಚುವೇಶನ್. 6 ವಿಕೆಟ್ ಹೋಗ್ಯಾವಲ್ಲೇ, ಇನ್ನೊಬ್ಬ ಬ್ಯಾಟ್ಸ್ಮನ್ ಇಲ್ಲ ಅಂಥ ಟೈಮ್ನಾಗ. ಎಂಥ ಪ್ರೆಷರ್ ಸಿಚುವೇಶನ್ದಾಗ ಮನೋಜ್ ಪಾಂಡೆಗೆ ಇಂಪ್ಯಾಕ್ಟ್ ರೋಲ್ ಆಗ್ತಾವೆ, ಇಂಪ್ಯಾಕ್ಟ್ ಪ್ಲೇಯರಾಗಿ ಒಳಗೆ ಕರ್ಕೊಂಬಂದ ಬೈ. ಅಂಥ ಒಂದು ಪ್ರೆಷರ್ ಸಿಚುವೇಶನ್ ಒಳಗೆ ಇದುವರೆಗೂ ಒಂದ್ಸತಿನೂ ಡೆಬ್ಯೂ ಮಾಡಲಾರ್ದಂಥ ಪ್ಲೇಯರ್ನ ಕರ್ಕೊಂಬಂದು ಆಟಾಡಂತ ಬಿಟ್ಟರೆ ಹೆಂಗೆ ಆಡ್ತಾರ ಗುರು ಪಾಪ. ಅಂಥ ಪ್ರೆಷರ್ನ ಹೆಂಗೆ ಗುರು ಅವ ಬಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ಬೇಕಲ್ಲೇ. ಅವ ಆದ್ಮೇಲೆ ಮತ್ತೆ ಇನ್ನೊಬ್ಬ ಬ್ಯಾಟರೇ ಇಲ್ಲ ಅಲ್ಲೇ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಅವ ಅಲ್ಲಿ ಇಂಟರ್ನ್ಯಾಷನಲ್ ಬಾಲರ್ಸ್ನ ಫೇಸ್ ಮಾಡಾಕತ್ತಾನ ಮನೋಜ್ ಪಾಂಡ್ಗೆ. ಅಟ್ಲೀಸ್ಟ್ ಅವ್ನಿಗೆ ಮ್ಯಾಚ್ಗಿನ್ನ ಮೊದಲು ಇವರು ನೀನು ಇವತ್ತು ಡೆಬ್ಯೂ ಮಾಡ್ತೀಯ ಅಂತಲೂ ಹೇಳ್ಯಾರೋ ಇಲ್ಲೋ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಇಂಪ್ಯಾಕ್ಟ್ ಪ್ಲೇಯರಾಗ ಅವ್ನಿಗೆ ಒಳಗೆ ಕರ್ಕೊಂಬಂದ ಬೈ. ಅವ್ನು ಮೆಂಟಲಿ ಆದರೂ ಪ್ರಿಪೇರ್ ಆಗ್ಬೇಕಲ್ಲ, ನಾನು ಇವತ್ತು ಮ್ಯಾಚ್ ಆಡ್ತೀನಿ. ಅದು ಪ್ಯಾಕ್ಡ್ ಸ್ಟೇಡಿಯಮ್, ಹೋಮ್ ಗ್ರೌಂಡ್ನಾಗ ಬೈ. ಅವನು ಒಳಗೆ ಹೋಗಿ ಒಬ್ಬ ಇಂಟರ್ನ್ಯಾಷನಲ್ ಬಾಲರ್ಸ್ನ ಫೇಸ್ ಮಾಡೋಂಥ ಪ್ರೆಷರ್ ಸಿಚುವೇಶನ್ದಾಗ ಒಳಗೆ ಹೋಗಿಬಿಟ್ರೆ ಅಲ್ಲ ಎಂಥ ಡಿಸಿಷನ್ ಇದು, ಚೂತ್ಯ ಡಿಸಿಷನ್ ಇದೆ ಅಂತೀನಿ ನಾನು. ಇಂಥ ತಪ್ಪು ಮಿಸ್ಟೇಕ್ ಮಾಡೋದೆ ಎಲ್ಲಾದರೂ. ಒಬ್ಬ ಪ್ಲೇಯರಿಗೆ ಚಾನ್ಸ್ ಕೊಡು ಅಂತ ಕೇಳ್ಕೊಂಡ್ರೆ ಇಂಥ ಸಿಚುವೇಶನ್ದಾಗ ನೀವು ಚಾನ್ಸ್ ಕೊಡೋದ? ಇಂಥ ಪ್ರೆಷರ್ ಸಿಚುವೇಶನ್ದಾಗ ನೀವು ಟುಕು ಆಡೋ ಆ ದೇವದತ್ ಪಡಿಕಲ್ನ ಇಂಥ ಸಿಚುವೇಶನ್ದಾಗ ಕಳಿಸಿದ್ರೆ ಅವನು ಟುಕು ಆಡಿ ವಿಕೆಟ್ ಆದರೂ ಇಟ್ಕೊಂಡಿರ್ತಿದ್ದ. ನೀವು ಅದು ಬಿಟ್ಟಿರಿ
ಡೆಬ್ಯೂ ಪ್ಲೇಯರ್ ಇನ್ನೂ RCBಗೆ ಒಂದ್ಸತಿನೂ ಆಡಿಲ್ಲ, IPL ಆಡಿಲ್ಲ, ಅಂಥ ಪ್ಲೇಯರ್ನ ಇಂಥ ಪ್ರೆಸರ್ ಸಿಚುವೇಶನ್ದಾಗ ಒಳಗೆ ಬಿಟ್ಟಿರೋನ. ಏನು ಚೂತ್ಯ ಡಿಸಿಷನ್, ಎಂಥ ಹೊಲಸು ಸಿಚುವೇಶನ್ದಾಗ ನೀವು ಒಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ನ ಇಂಥ ಪ್ರೆಸರ್ ಸಿಚುವೇಶನ್ ಒಳಗೆ ಬಿಟ್ಟು ಆಟಾಡೋಕೆ ಅವ LBW ಆದವ ಜಲ್ದಿ ಔಟ್ ಅವನದೇನು ಮಿಸ್ಟೇಕ್ ಇಲ್ಲ, ಮನೋಜ್ ಮಾಣಿಗೇನು ಮಿಸ್ಟೇಕ್ ಇಲ್ಲ, LBW ಆಗ್ಯಾರ. ಅದು ಬಾಲ್ ಅವ 6.5 ಅಡಿ ಇರೋ ಮೈಕ್ರೋ ಆನ್ಸರ್ ಬಂದು ಶಾರ್ಟಿಗೆ ಹೋಗೋದು, ಆ ಬಾಲು ಬೌನ್ಸ್ ಆಗಿ ಪ್ಯಾಡಿಗೆ ಬಿತ್ತದ. ಇಷ್ಟರಾಗ ಅದು ಮಿಸ್ ಆಗಲಿಲ್ಲ ಸ್ಟಂಪ್. ಇಂಥ ಹೊಲಸು ಡಿಸಿಷನ್ ಹೆಂಗೆ ಗುರು ಮಾಡ್ತೀರ ನೀವು RCBದವ್ರು? ಟಿಮ್ ಡೇವಿಡ್ ಅಂತೂ ಅಲ್ಲಿ ಭುವನೇಶ್ವರ್ ಕುಮಾರ್ ನಿಂದಿರ್ಬೇಕಾಯ್ತು ಬಂದು, ಮತ್ತೆ ಯಶ್ ದಯಾಲ್ 1ನೇ ಬಾಲಿಗೆ ವಿಕೆಟ್. ಟಿಮ್ ಡೇವಿಡ್ಗೆ ಸಾಥ್ ಕೊಡೋ ಒಬ್ಬ ಬ್ಯಾಟ್ಸ್ಮನ್ ಆಗಿದ್ರೆ ಅಟ್ಲೀಸ್ಟ್ ಒಂದು 120 ದಾಟಿರೋದು ಟಾರ್ಗೆಟ್. ಬಾಲು ಅಲ್ಲಿ ಇವ್ರ ಪಿಚ್ ಅರ್ಥನೇ ಮಾಡ್ಕೊಳ್ಳಿಲ್ಲ. ರಜತ್ ಪಟಿದಾರ್ ಒಂದು 6 ಹೊಡ್ಯಕ್ಕೆ ಹೋದ, ಬಾಲ್ ಪಿಚ್ಚಾಗಿ ಮುಂದೆ ಓಡಲೇ ಇಲ್ಲ. ಅದು ಪಿಚ್ ಚಿನ್ನಸ್ವಾಮಿ ಗ್ರೌಂಡ್ನ ಸ್ಯಾಂಡ್ ಬೇಸ್ಡ್ ಗ್ರೌಂಡ್ ಇರೋದಕ್ಕೆ ಬಾಲ್ ಪಿಚ್ ಬಿದ್ದು 4 ಹೋಗಲಿಲ್ಲ. ಅದು ಗ್ರೌಂಡ್ ಶಾಟ್ಸ್ ಯಾರು ಹೊಡೆದಾರ ನೋಡಿ ಅವ್ರು ಮಾತ್ರ ಅಲ್ಲಿ ರನ್ಸ್ ಹೊಡೆದಾರ. ಯಾರ್ಯಾರು ಏರ್ನ್ಯಾಗ ಹೊಡ್ಯಾಕೆ ಹೋಗ್ಯಾರ ನೋಡಿ ಎಲ್ಲರೂ ಔಟ್ ಆಗ್ಯಾರ ಅಲ್ಲೇ. ಅನ್ನೆಸೆಸರಿ ಬೈ ಡಿಸಪಾಯಿಂಟ್ಮೆಂಟ್. ಬಟ್ ಬೈ ರೆಸ್ಪೆಕ್ಟ್ ಟೀಮ್ ಡೇವಿಡ್ ಬೈ. ಈ ಟೀಮ್ ಡೇವಿಡ್ ಹೇಳ್ತೀನಲ್ಲ, RCBಗೆ ಹೆಂಗೆ ಕ್ರೀಸ್ ಗೇಲು, AB ಡಿವಿಲಿಯರ್ಸ್ ಈ ಲೆವೆಲ್ ಬ್ಯಾಟ್ಸ್ಮನ್ಸ್ ಏನಿದ್ರು ನೋಡಿ ಫಾರಿನ್ ಪ್ಲೇಯರ್ಸ್, ಆ ಲೆವೆಲ್ ಫಾರಿನ್ ಪ್ಲೇಯರ್ ಆಗ ಎಲ್ಲ ಕ್ಯಾಪಾಸಿಟಿ ಐತೆ ಬೈ. ಟೀಮ್ ಡೇವಿಡ್ನ ಹೇಳ್ತೀನಿ ಕೇಳಿಸ್ಕೊ, ಇನ್ನು ಮೇಲಿಂದ ಪರ್ಮನೆಂಟ್ ಅವ RCB ಪ್ಲೇಯರ್ ಆಗಬೇಕು. ಇವನು ರಿಟೇನ್ ಮಾಡ್ಕೊಳ್ಳಬೇಕು ಪ್ರತಿ ವರ್ಷ. ಇವನು ನೀವು ರಿಲೀಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿಲ್ ಜಾಕ್ಸ್ ನೀವು ವಾಪಸ್ RCB ಕರ್ಕೊಂಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಟೀಮ್ ಡೇವಿಡ್ನ ಮಾತ್ರ ಭಯ. ಅಂಥ ಒಬ್ಬ ಫಿನಿಷರ್, ಅಂಥ ಒಬ್ಬ ಡಿಪೆಂಡಬಲ್ ಪ್ಲೇಯರ್ನ ನೀವು ರಿಲೀಸ್ ಮಾಡಬಾರ್ದು ಹೇಳ್ತೀನಿ ಕೇಳಿಸ್ಕೊ. ಇವ ಫ್ಯೂಚರ್ RCBಗೆ ಇವ ಇರಬೇಕು. ಇವನಿಂದನೇ ನನ್ನ ಮಕ್ಕಳ ಇವತ್ತು ನಿಮ್ದು 96 ಬಂದೈತಿ ಟಾರ್ಗೆಟ್ ಇಂಥ ಒಂದು 14 ಓವರ್ಸ್ ಮ್ಯಾಚ್ನಾಗ. ಬಟ್ ಚಿನ್ನಸ್ವಾಮಿ ಗ್ರೌಂಡ್ ಗುರು, ಏನು ಗುರು ಗ್ರೌಂಡ್ ಇದು ಯಪ್ಪ. ಮಳೆ ಬಂದ ಮೇಲೂ ನಾವು ಇವ್ರಿಗೆ 3 ಮ್ಯಾಚ್ ಆಗಕ್ಕೆ ಬಂದ್ರು ನಾವು ಇನ್ನೂ ಪಿಚ್ನ ಅಸೆಸ್ ಮಾಡೋಕ್ಕೆ ಬರ್ತಿಲ್ಲ RCBದವ್ರಿಗೆ. ಬೌಲರ್ಸ್ ಅವನು ಡಾಮಿನೇಟ್ ಮಾಡಿಬಿಟ್ರು. ಅವನು ವಿಕೆಟ್ ಹೊಂಟ ಹಂಗೆ ದನ್ ಅಂಥೇಳಿ. RCB ಮಿಸ್ಟೇಕ್ ಏನಂತ ಗೊತ್ತಾನ, ಅಡ್ಡ ಹೊಡ್ಯಾಕೋ ಎಲ್ಲರೂ ಅಡ್ಡಾಡಿ ಹೊಡ್ಯಾಕೆ ಹೋಗಿ ಔಟ್ ಆಗ್ಯ. ಸ್ಟ್ರೇಟ್ ಬ್ಯಾಟಿಂದ ಒಲ್ರು ಸೊಳ್ಳೆ ಮಕ್ಕಳು ಸ್ವಲ್ಪ ಟೈಮ್ ತೊಗೊಂಡು ಅವನ ನೋಡಿ ಸ್ಟ್ರೇಟ್ ಬ್ಯಾಟ್ನಾಗ ಆಡಿ ಹತ್ರ ಬಂದಾಗ ಎತ್ತೈತೆ ಅವಾಗ ಹೊಡ್ಯಾಕೆ ಹೋಗೋದು ಇಲ್ಲ. ಅವನವನು ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಒಳಗೆ ಫುಲ್ ಬೌಲರ್ಸ್ಗೇನೆ ಕೊಟ್ಬಿಟ್ರೆ ಫುಲ್ಲು ಮೊಮೆಂಟಮ್. ಬಟ್ ಬೈ ಒನ್ಸ್ ಅಗೇನ್ ರೆಸ್ಪೆಕ್ಟ್ ಟೀಮ್ ಡೇವಿಡ್. 96 ರನ್ಸ್ ಹೊಡೆದಾರ, 14 ಓವರ್ದಾಗ ಇದನ್ನು ಡಿಫೆಂಡ್ ಮಾಡ್ತಾರೋ ಇಲ್ಲೋ ನೋಡ್ಬೇಕು ಬೈ. ಹೋಪ್ಫುಲಿ ಡಿಫೆಂಡ್ ಮಾಡಿ ಗೆದ್ರಿ ಮ್ಯಾಚ್ ಭಾಳ ಚಲೋ, ಒಂದು ಖುಷಿ ಆಗುತ್ತೆ. ಬಟ್ ಈ ಮಿಸ್ಟೇಕ್ಸ್ನ ನಿಮ್ಮವ್ರ RCBದವ್ರು ಇದನ್ನು ಪಾಯಿಂಟ್ ಮಾಡಿ ಇವರು ಇದನ್ನು ಸರಿ ಮಾಡ್ಕೊಳ್ಳಬೇಕು ಬೈ, ಇಲ್ಲಾಂದ್ರೆ ಕಷ್ಟ ಆಕೈತಿ.